ಸಚಿವ ಕೆಎನ್ ರಾಜಣ್ಣ ಹನಿ ಟ್ರ್ಯಾಪ್ ಬಾಂಬ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನ ಇದು. ರಾಜಣ್ಣ ಮುನಿರತ್ನ ಎಂಎಲ್ಸಿ ರಾಜೇಂದ್ರ ಮೇಲೆ ಹನಿ ಟ್ರ್ಯಾಪ್ ವಿಚಾರ. 48 ರಾಜಕಾರಣಿಗಳ ಸಿಡಿಗಳಿವೆ, ಪೆನ್ ಡ್ರೈವ್ ಸಿದ್ಧವಾಗಿದೆಯಾ? ಹಾಗಾದ್ರೆ ಸದನದಲ್ಲೇ ಸೆನ್ಸೇಷನಲ್ ಆರೋಪ ಮಾಡಿದ್ದಾರೆ ಕೆಎನ್ ರಾಜಣ್ಣ ಅವರು. ರಾಜಣ್ಣ ಆರೋಪಕ್ಕೆ ಧ್ವನಿಗೂಡಿಸಿದ್ದಾರೆ ಬಿಜೆಪಿಯ ಶಾಸಕ ಮುನಿರತ್ನ. ಹಾಗಾದ್ರೆ ಯಾವ್ಯಾವ ರಾಜಕಾರಣಿಗಳು ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಈ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಬ್ಬ ಪ್ರಭಾವಿ ಸಚಿವ ಅವರು ಆರೋಪ ಮಾಡಿದ್ದಾರೆ ಅಂದ್ರೆ ಆಧಾರ ಇಲ್ಲದೆ ಆರೋಪ ಮಾಡಿರೋದಿಲ್ಲ. ಈ ಬಗ್ಗೆ ಸರಿಯಾದ ತನಿಖೆ ಆಗಬೇಕು. ಯಾರು ಹನಿ ಟ್ರ್ಯಾಪ್ ಮಾಡಿಸಿರೋದು, ಯಾರ್ಯಾರ ಮೇಲೆ ಮಾಡಿಸಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಯಾರ್ಯಾರ ಬಳಕೆ ಮಾಡ್ಕೊಂಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ ಮೇಲೆ ಬ್ಲಾಕ್ ಮೇಲಿಂಗ್ ಮಾಡಿದಾರ ಅಥವಾ ಇನ್ನೇನೋ ಉದ್ದೇಶಕ್ಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಮುಖ್ಯಮಂತ್ರಿಗಳೇ, ಇವತ್ತು ಸರ್ಕಾರ ಮತ್ತು ಸಚಿವ ಕೆಎನ್ ರಾಜಣ್ಣ ಹನಿ ಟ್ರ್ಯಾಪ್ ಬಾಂಬ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನ ಇದು. ರಾಜಣ್ಣ ಮುನಿರತ್ನ ಎಂಎಲ್ಸಿ ರಾಜೇಂದ್ರ ಮೇಲೆ ಹನಿ ಟ್ರ್ಯಾಪ್ ವಿಚಾರ. 48 ರಾಜಕಾರಣಿಗಳ ಸಿಡಿಗಳಿವೆ, ಪೆನ್ ಡ್ರೈವ್ ಸಿದ್ಧವಾಗಿದೆಯಾ? ಹಾಗಾದ್ರೆ ಸದನದಲ್ಲೇ ಸೆನ್ಸೇಷನಲ್ ಆರೋಪ ಮಾಡಿದ್ದಾರೆ ಕೆಎನ್ ರಾಜಣ್ಣ ಅವರು. ರಾಜಣ್ಣ ಆರೋಪಕ್ಕೆ ಧ್ವನಿಗೂಡಿಸಿದ್ದಾರೆ ಬಿಜೆಪಿಯ ಶಾಸಕ ಮುನಿರತ್ನ. ಹಾಗಾದ್ರೆ ಯಾವ್ಯಾವ ರಾಜಕಾರಣಿಗಳು ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಈ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಬ್ಬ ಪ್ರಭಾವಿ ಸಚಿವ ಅವರು ಆರೋಪ ಮಾಡಿದ್ದಾರೆ ಅಂದ್ರೆ ಆಧಾರ ಇಲ್ಲದೆ ಆರೋಪ ಮಾಡಿರೋದಿಲ್ಲ. ಈ ಬಗ್ಗೆ ಸರಿಯಾದ ತನಿಖೆ ಆಗಬೇಕು. ಯಾರು ಹನಿ ಟ್ರ್ಯಾಪ್ ಮಾಡಿಸಿರೋದು, ಯಾರ್ಯಾರ ಮೇಲೆ ಮಾಡಿಸಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಯಾರ್ಯಾರ ಬಳಕೆ ಮಾಡ್ಕೊಂಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ ಮೇಲೆ ಬ್ಲಾಕ್ ಮೇಲಿಂಗ್ ಮಾಡಿದಾರ ಅಥವಾ ಇನ್ನೇನೋ ಉದ್ದೇಶಕ್ಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಮುಖ್ಯಮಂತ್ರಿಗಳೇ, ಇವತ್ತು ಸರ್ಕಾರ ಮತ್ತು ಸಚಿವ ಕೆಎನ್ ರಾಜಣ್ಣ ಹನಿ ಟ್ರ್ಯಾಪ್ ಬಾಂಬ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನ ಇದು. ರಾಜಣ್ಣ ಮುನಿರತ್ನ ಎಂಎಲ್ಸಿ ರಾಜೇಂದ್ರ ಮೇಲೆ ಹನಿ ಟ್ರ್ಯಾಪ್ ವಿಚಾರ. 48 ರಾಜಕಾರಣಿಗಳ ಸಿಡಿಗಳಿವೆ, ಪೆನ್ ಡ್ರೈವ್ ಸಿದ್ಧವಾಗಿದೆಯಾ? ಹಾಗಾದ್ರೆ ಸದನದಲ್ಲೇ ಸೆನ್ಸೇಷನಲ್ ಆರೋಪ ಮಾಡಿದ್ದಾರೆ ಕೆಎನ್ ರಾಜಣ್ಣ ಅವರು. ರಾಜಣ್ಣ ಆರೋಪಕ್ಕೆ ಧ್ವನಿಗೂಡಿಸಿದ್ದಾರೆ ಬಿಜೆಪಿಯ ಶಾಸಕ ಮುನಿರತ್ನ. ಹಾಗಾದ್ರೆ ಯಾವ್ಯಾವ ರಾಜಕಾರಣಿಗಳು ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಈ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಬ್ಬ ಪ್ರಭಾವಿ ಸಚಿವ ಅವರು ಆರೋಪ ಮಾಡಿದ್ದಾರೆ ಅಂದ್ರೆ ಆಧಾರ ಇಲ್ಲದೆ ಆರೋಪ ಮಾಡಿರೋದಿಲ್ಲ. ಈ ಬಗ್ಗೆ ಸರಿಯಾದ ತನಿಖೆ ಆಗಬೇಕು. ಯಾರು ಹನಿ ಟ್ರ್ಯಾಪ್ ಮಾಡಿಸಿರೋದು, ಯಾರ್ಯಾರ ಮೇಲೆ ಮಾಡಿಸಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಯಾರ್ಯಾರ ಬಳಕೆ ಮಾಡ್ಕೊಂಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ ಮೇಲೆ ಬ್ಲಾಕ್ ಮೇಲಿಂಗ್ ಮಾಡಿದಾರ ಅಥವಾ ಇನ್ನೇನೋ ಉದ್ದೇಶಕ್ಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಮುಖ್ಯಮಂತ್ರಿಗಳೇ, ಇವತ್ತು ಸರ್ಕಾರ ಮತ್ತು ಸಚಿವ ಕೆಎನ್ ರಾಜಣ್ಣ ಹನಿ ಟ್ರ್ಯಾಪ್ ಬಾಂಬ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನ ಇದು. ರಾಜಣ್ಣ ಮುನಿರತ್ನ ಎಂಎಲ್ಸಿ ರಾಜೇಂದ್ರ ಮೇಲೆ ಹನಿ ಟ್ರ್ಯಾಪ್ ವಿಚಾರ. 48 ರಾಜಕಾರಣಿಗಳ ಸಿಡಿಗಳಿವೆ, ಪೆನ್ ಡ್ರೈವ್ ಸಿದ್ಧವಾಗಿದೆಯಾ? ಹಾಗಾದ್ರೆ ಸದನದಲ್ಲೇ ಸೆನ್ಸೇಷನಲ್ ಆರೋಪ ಮಾಡಿದ್ದಾರೆ ಕೆಎನ್ ರಾಜಣ್ಣ ಅವರು. ರಾಜಣ್ಣ ಆರೋಪಕ್ಕೆ ಧ್ವನಿಗೂಡಿಸಿದ್ದಾರೆ ಬಿಜೆಪಿಯ ಶಾಸಕ ಮುನಿರತ್ನ. ಹಾಗಾದ್ರೆ ಯಾವ್ಯಾವ ರಾಜಕಾರಣಿಗಳು ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಈ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಬ್ಬ ಪ್ರಭಾವಿ ಸಚಿವ ಅವರು ಆರೋಪ ಮಾಡಿದ್ದಾರೆ ಅಂದ್ರೆ ಆಧಾರ ಇಲ್ಲದೆ ಆರೋಪ ಮಾಡಿರೋದಿಲ್ಲ. ಈ ಬಗ್ಗೆ ಸರಿಯಾದ ತನಿಖೆ ಆಗಬೇಕು. ಯಾರು ಹನಿ ಟ್ರ್ಯಾಪ್ ಮಾಡಿಸಿರೋದು, ಯಾರ್ಯಾರ ಮೇಲೆ ಮಾಡಿಸಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಯಾರ್ಯಾರ ಬಳಕೆ ಮಾಡ್ಕೊಂಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ ಮೇಲೆ ಬ್ಲಾಕ್ ಮೇಲಿಂಗ್ ಮಾಡಿದಾರ ಅಥವಾ ಇನ್ನೇನೋ ಉದ್ದೇಶಕ್ಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಮುಖ್ಯಮಂತ್ರಿಗಳೇ, ಇವತ್ತು ಸರ್ಕಾರ ಮತ್ತು
ಸಚಿವ ಕೆಎನ್ ರಾಜಣ್ಣ ಹನಿ ಟ್ರ್ಯಾಪ್ ಬಾಂಬ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನ ಇದು. ರಾಜಣ್ಣ ಮುನಿರತ್ನ ಎಂಎಲ್ಸಿ ರಾಜೇಂದ್ರ ಮೇಲೆ ಹನಿ ಟ್ರ್ಯಾಪ್ ವಿಚಾರ. 48 ರಾಜಕಾರಣಿಗಳ ಸಿಡಿಗಳಿವೆ. ಪೆನ್ ಡ್ರೈವ್ ಸಿದ್ಧವಾಗಿದೆಯಾ? ಹಾಗಾದ್ರೆ ಸದನದಲ್ಲೇ ಸೆನ್ಸೇಷನಲ್ ಆರೋಪ ಮಾಡಿದ್ದಾರೆ ಕೆಎನ್ ರಾಜಣ್ಣ ಅವರು. ರಾಜಣ್ಣ ಆರೋಪಕ್ಕೆ ಧ್ವನಿಗೂಡಿಸಿದ್ದಾರೆ ಬಿಜೆಪಿಯ ಶಾಸಕ ಮುನಿರತ್ನ. ಹಾಗಾದ್ರೆ ಯಾವ್ಯಾವ ರಾಜಕಾರಣಿಗಳು ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಈ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಬ್ಬ ಪ್ರಭಾವಿ ಸಚಿವ ಅವರು ಆರೋಪ ಮಾಡಿದ್ದಾರೆ ಅಂದ್ರೆ ಆಧಾರ ಇಲ್ಲದೆ ಆರೋಪ ಮಾಡಿರೋದಿಲ್ಲ. ಈ ಬಗ್ಗೆ ಸರಿಯಾದ ತನಿಖೆ ಆಗಬೇಕು. ಯಾರು ಹನಿ ಟ್ರ್ಯಾಪ್ ಮಾಡಿಸಿರೋದು, ಯಾರ್ಯಾರ ಮೇಲೆ ಮಾಡಿಸಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಯಾರ್ಯಾರ ಬಳಕೆ ಮಾಡ್ಕೊಂಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ ಮೇಲೆ ಬ್ಲಾಕ್ ಮೇಲಿಂಗ್ ಮಾಡಿದಾರ ಅಥವಾ ಇನ್ನೇನೋ ಉದ್ದೇಶಕ್ಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಮುಖ್ಯಮಂತ್ರಿಗಳೇ, ಇವತ್ತು ಸರ್ಕಾರ ಮತ್ತು ಸಚಿವ ಕೆಎನ್ ರಾಜಣ್ಣ ಹನಿ ಟ್ರ್ಯಾಪ್ ಬಾಂಬ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನ ಇದು. ರಾಜಣ್ಣ ಮುನಿರತ್ನ ಎಂಎಲ್ಸಿ ರಾಜೇಂದ್ರ ಮೇಲೆ ಹನಿ ಟ್ರ್ಯಾಪ್ ವಿಚಾರ. 48 ರಾಜಕಾರಣಿಗಳ ಸಿಡಿಗಳಿವೆ. ಪೆನ್ ಡ್ರೈವ್ ಸಿದ್ಧವಾಗಿದೆಯಾ? ಹಾಗಾದ್ರೆ ಸದನದಲ್ಲೇ ಸೆನ್ಸೇಷನಲ್ ಆರೋಪ ಮಾಡಿದ್ದಾರೆ ಕೆಎನ್ ರಾಜಣ್ಣ ಅವರು. ರಾಜಣ್ಣ ಆರೋಪಕ್ಕೆ ಧ್ವನಿಗೂಡಿಸಿದ್ದಾರೆ ಬಿಜೆಪಿಯ ಶಾಸಕ ಮುನಿರತ್ನ. ಹಾಗಾದ್ರೆ ಯಾವ್ಯಾವ ರಾಜಕಾರಣಿಗಳು ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಈ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಬ್ಬ ಪ್ರಭಾವಿ ಸಚಿವ ಅವರು ಆರೋಪ ಮಾಡಿದ್ದಾರೆ ಅಂದ್ರೆ ಆಧಾರ ಇಲ್ಲದೆ ಆರೋಪ ಮಾಡಿರೋದಿಲ್ಲ. ಈ ಬಗ್ಗೆ ಸರಿಯಾದ ತನಿಖೆ ಆಗಬೇಕು. ಯಾರು ಹನಿ ಟ್ರ್ಯಾಪ್ ಮಾಡಿಸಿರೋದು, ಯಾರ್ಯಾರ ಮೇಲೆ ಮಾಡಿಸಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಯಾರ್ಯಾರ ಬಳಕೆ ಮಾಡ್ಕೊಂಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ ಮೇಲೆ ಬ್ಲಾಕ್ ಮೇಲಿಂಗ್ ಮಾಡಿದಾರ ಅಥವಾ ಇನ್ನೇನೋ ಉದ್ದೇಶಕ್ಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಮುಖ್ಯಮಂತ್ರಿಗಳೇ, ಇವತ್ತು ಸರ್ಕಾರ ಮತ್ತು ಸಚಿವ ಕೆಎನ್ ರಾಜಣ್ಣ ಹನಿ ಟ್ರ್ಯಾಪ್ ಬಾಂಬ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನ ಇದು. ರಾಜಣ್ಣ ಮುನಿರತ್ನ ಎಂಎಲ್ಸಿ ರಾಜೇಂದ್ರ ಮೇಲೆ ಹನಿ ಟ್ರ್ಯಾಪ್ ವಿಚಾರ. 48 ರಾಜಕಾರಣಿಗಳ ಸಿಡಿಗಳಿವೆ. ಪೆನ್ ಡ್ರೈವ್ ಸಿದ್ಧವಾಗಿದೆಯಾ? ಹಾಗಾದ್ರೆ ಸದನದಲ್ಲೇ ಸೆನ್ಸೇಷನಲ್ ಆರೋಪ ಮಾಡಿದ್ದಾರೆ ಕೆಎನ್ ರಾಜಣ್ಣ ಅವರು. ರಾಜಣ್ಣ ಆರೋಪಕ್ಕೆ ಧ್ವನಿಗೂಡಿಸಿದ್ದಾರೆ ಬಿಜೆಪಿಯ ಶಾಸಕ ಮುನಿರತ್ನ. ಹಾಗಾದ್ರೆ ಯಾವ್ಯಾವ ರಾಜಕಾರಣಿಗಳು ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಈ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಬ್ಬ ಪ್ರಭಾವಿ ಸಚಿವ ಅವರು ಆರೋಪ ಮಾಡಿದ್ದಾರೆ ಅಂದ್ರೆ ಆಧಾರ ಇಲ್ಲದೆ ಆರೋಪ ಮಾಡಿರೋದಿಲ್ಲ. ಈ ಬಗ್ಗೆ ಸರಿಯಾದ ತನಿಖೆ ಆಗಬೇಕು. ಯಾರು ಹನಿ ಟ್ರ್ಯಾಪ್ ಮಾಡಿಸಿರೋದು, ಯಾರ್ಯಾರ ಮೇಲೆ ಮಾಡಿಸಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಯಾರ್ಯಾರ ಬಳಕೆ ಮಾಡ್ಕೊಂಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ ಮೇಲೆ ಬ್ಲಾಕ್ ಮೇಲಿಂಗ್ ಮಾಡಿದಾರ ಅಥವಾ ಇನ್ನೇನೋ ಉದ್ದೇಶಕ್ಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಮುಖ್ಯಮಂತ್ರಿಗಳೇ, ಇವತ್ತು ಸರ್ಕಾರ ಮತ್ತು